ನಮಸ್ಕಾರ. ಸ್ಪೀಡ್ ನ್ಯೂಸ್ ಕನ್ನಡದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ಕೌನ್ ಬನೇಗಾ ಕರೋಡ್ಪತಿ ಈ ಕಾರ್ಯಕ್ರಮವನ್ನು ನೋಡಿರ್ತೀರಾ, ಕೇಳಿರ್ತೀರಾ. ಜನಪ್ರಿಯ ಭಾರತೀಯ ರಿಯಾಲಿಟಿ ಶೋ ಇದು. ಅಮಿತಾಬ್ ಬಚ್ಚನ್ ನಡೆಸಿಕೊಡುವಂತಹ ಕಾರ್ಯಕ್ರಮ. ಸಾಕಷ್ಟು ಜನಪ್ರಿಯತೆ ಗಳಿಸಿರುವಂತಹ ಭಾರತೀಯ ಯಾವುದಾದ್ರೂ ರಿಯಾಲಿಟಿ ಶೋ ಇದ್ದರೆ ಅದು ಕೌನ್ ಬನೇಗಾ ಕರೋಡ್ಪತಿ. ಯಾಕಪ್ಪ ಅಂತ ಹೇಳಿದ್ರೆ ಒಂದು ಅದ್ಭುತವಾದಂತಹ ಒಳ್ಳೆಯ ಕಾರ್ಯಕ್ರಮ ಇದು. ಅದರಲ್ಲೂ ಕೂಡ ಜ್ಞಾನದ ಆಧಾರದ ಮೇಲೆ ಒಂದಷ್ಟು ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಒಂದೊಂದು ಪ್ರಶ್ನೆಗೆ ಇಷ್ಟಿಷ್ಟು ಸಾವಿರ ರೂಪಾಯಿ, 10,000ದಿಂದ ಶುರುವಾಗಿ ಲಕ್ಷ, 10 ಲಕ್ಷ, ಕೋಟಿ, ಸುಮಾರು ಇದುವರೆಗೂ ಈ ಕಾರ್ಯಕ್ರಮದಲ್ಲಿ 7ರಿಂದ 8 ಕೋಟಿಯವರೆಗೆ ಹಣವನ್ನು ಗೆದ್ದವರಿದ್ದಾರೆ. ಕನ್ನಡದಲ್ಲೂ ಕೂಡ ಕನ್ನಡದ ಕೋಟ್ಯಾಧಿಪತಿ ಅನ್ನುವಂತಹ ಹೆಸರಲ್ಲಿ ಈ ಕಾರ್ಯಕ್ರಮವನ್ನು ಮಾಡಲಾಯಿತು. ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಅದ್ಭುತವಾದಂತಹ ನಿರೂಪಣೆ, ಸಾಕಷ್ಟು ಜನಮನ ಗೆದ್ದಂತಹ ಕಾರ್ಯಕ್ರಮ. ಕನ್ನಡದಲ್ಲಿ ಎಷ್ಟು ಫೇಮಸ್ ಆಯಿತೋ ಅದಕ್ಕಿಂತ ಹೆಚ್ಚಿನದಾಗಿ ಹಿಂದಿಯಲ್ಲಿ ಅಮಿತಾಬ್ ಬಚ್ಚನ್ ಅವರು ನಡೆಸ್ಕೊಡುವಂತಹ ಕೌನ್ ಬನೇಗಾ ಕರೋಡ್ಪತಿ ಕಾರ್ಯಕ್ರಮ ಅಷ್ಟೇ ಫೇಮಸ್ಸು. ಇದುವರೆಗೂ ಕೂಡ ಅಮಿತಾಬ್ ಬಚ್ಚನ್ ಅವರು ಸಾಕಷ್ಟು ಎಪಿಸೋಡ್ಗಳನ್ನು ಮಾಡಿದ್ದಾರೆ. ಅಂದರೆ ಬರೀ ಕೇವಲ 1-2-3 ವರ್ಷಗಳಿಂದ ನಡೀತಾ ಇರುವಂತಹ ಕಾರ್ಯಕ್ರಮ ಅಲ್ಲ, 10 ವರ್ಷಗಳಿಂದ ಈ ಕಾರ್ಯಕ್ರಮ ನಡ್ಕೊಂಡು ಬರ್ತಾ ಇದೆ. ಸಾವಿರಾರು ಜನ ಭಾಗವಹಿಸಿದ್ದಾರೆ, ಲಕ್ಷಾಂತರ ಜನ ಭಾಗಿಯಾಗಿದ್ದಾರೆ. ಅದರಲ್ಲಿ ಒಂದಷ್ಟು ಜನ ಕೋಟ್ಯಾಂತರ ರೂಪಾಯಿ ಹಣವನ್ನು ಗೆದ್ದಿದ್ದಾರೆ. ಅಲ್ಲೊಂದಿಷ್ಟು ರೂಲ್ಸ್ಗಳಿರುತ್ತೆ, ಇಷ್ಟು ಪ್ರಶ್ನೆಗಳಿರುತ್ತೆ. ಮೊದಲನೇ ಪ್ರಶ್ನೆಗೆ 1,000ದಿಂದನೋ 10,000ದಿಂದನೋ ಆರಂಭ ಆಗಿ ಅದು ಕೊನೆವರೆಗೂ ಕೋಟ್ಯಾಂತರ ರೂಪಾಯಿಗೆ ಹೋಗುವಂತಹ ಉದಾಹರಣೆಗಳು ಕೂಡ ಇದೆ. ಒಂದು ಅದ್ಭುತವಾದಂತಹ ಕಾರ್ಯಕ್ರಮ. ಸೂಪರ್ ಸ್ಟಾರ್, ಬಾಲಿವುಡ್ನ ಸೂಪರ್ ಸ್ಟಾರ್ ಅಮಿತಾಬ್ ಬಚ್ಚನ್ ಅವರ ನಿರೂಪಣೆಯಲ್ಲಿ ಬಹುತೇಕ ಸೀಸನ್ಗಳನ್ನು ಅಮಿತಾಬ್ ಬಚ್ಚನ್ ಅವರು ನಿರೂಪಣೆ ಮಾಡಿದ್ದಾರೆ. ಕನ್ನಡದಲ್ಲಿ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಅದ್ಭುತವಾಗಿ ನಿರೂಪಣೆ ಮಾಡ್ತಾ ಇದ್ರು. ಅದಾದಮೇಲೆ ನಮ್ಮ ರಮೇಶ್ ಅರವಿಂದ್ ಅವರು ಕೂಡ ಅದ್ಭುತವಾಗಿ ನಿರೂಪಣೆಯನ್ನು ಮಾಡಿದ್ರು. ಕನ್ನಡದಲ್ಲಿ ಸದ್ಯಕ್ಕೆ ಪ್ರಸಾರ ಆಗ್ತಾ ಇಲ್ಲ, ಸ್ಟಾಪ್ ಆಗಿದೆ. ಯಾಕೆ ಈ ವಿಚಾರ ಅಂತ ಹೇಳಿದ್ರೆ, ಈ ಕೌನ್ ಬನೇಗಾ ಕರೋಡ್ಪತಿಯಲ್ಲಿ ಭಾಗವಹಿಸಿದ್ದಂಥವರು ಈಗ ಜೈಲು ಪಾಲಾಗಿದ್ದಾರೆ. ಯಾರು? ಅದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕಿಂತ ಮುಂಚೆ ಇತ್ತೀಚೆಗೆ ನಮ್ಮ ಕಾಂತಾರ ಹೀರೋ ರಿಷಬ್ ಶೆಟ್ಟಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಒಂದಷ್ಟು ಹಣವನ್ನು ಕೂಡ ಗಳಿಸ್ತಾರೆ. ಈಗ ಯಾಕೆ ಈ ವಿಚಾರವನ್ನು ನಾನು ಹೇಳ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ, 50 ಲಕ್ಷ ಗೆದ್ದಂತಹ ತಹಶೀಲ್ದಾರ್ ಅರೆಸ್ಟ್ ಆಗಿರುವಂತಹ ಸುದ್ದಿ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಯಾರು ತಹಶೀಲ್ದಾರು? ಯಾವ ಕಾರಣಕ್ಕೋಸ್ಕರ ತಹಶೀಲ್ದಾರು ಅರೆಸ್ಟ್ ಆಗಿದ್ದಾರೆ? ಎಲ್ಲದರ ಬಗ್ಗೆ ಕಂಪ್ಲೀಟ್ ಆದಂತಹ ಡೀಟೇಲ್ಸನ್ನು ಕೊಡ್ತಾ ಹೋಗ್ತೀನಿ. ನೋಡಿ, ರಾಷ್ಟ್ರಮಟ್ಟದಲ್ಲಿ ಖ್ಯಾತಿಯಾಗಿದ್ರು. 50 ಲಕ್ಷ ರೂಪಾಯಿ ಗೆದ್ದು ಆ ತಹಶೀಲ್ದಾರರು ರಾಷ್ಟ್ರಮಟ್ಟದಲ್ಲಿ ಖ್ಯಾತಿಯನ್ನು ಗಳಿಸಿದ್ರು. ಈಗ ಮಹಿಳಾ ತಹಶೀಲ್ದಾರ್ ಅಮಿತಾ ಸಿಂಗ್ ತೋಮರ್ ಅನ್ನೋರು ಸುಮಾರು 2.5 ಕೋಟಿ ರೂಪಾಯಿ ಪ್ರವಾಹ ಪರಿಹಾರ ಹಗರಣದಲ್ಲಿ ಸಿಲುಕಾಕೊಂಡು ಜೈಲು ಪಾಲಾಗಿರುವಂತಹ ಘಟನೆ. ಈಗ ಆಲ್ರೆಡಿ ತೋಮರ್ ಈ ಹಿಂದೆ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನನ್ನು ಕೋರಿ ಅರ್ಜಿಯನ್ನು ಕೂಡ ಸಲ್ಲಿಸ್ತಾರೆ. ಅವರ ಮೇಲ್ಮನವಿ ಅರ್ಜಿ ತಿರಸ್ಕಾರಗೊಂಡಿದ್ದು. ಈ ಹಗರಣ ಯಾವಾಗ ಆಗಿದ್ದು ಗೊತ್ತಾ? ಸುಮಾರು 2021ರಲ್ಲಿ ಆಗಿರುವಂಥ ಹಗರಣ ಇದು. ಪ್ರವಾಹ ಪರಿಹಾರ ಹಗರಣದಲ್ಲಿ 22 ಕಂದಾಯ ಅಧಿಕಾರಿಗಳು, ಒಬ್ಬ ತಹಶೀಲ್ದಾರ್ನ ಬಂಧನ ಕೂಡ ಆಗಿದೆ. ಸುಮಾರು 2.5 ಕೋಟಿ ರೂಪಾಯಿ ಹಗರಣ ಆಗಿದೆ. ಬಾಲಿವುಡ್ ನಟ ಅಮಿತಾಬ್ ಬಚ್ಚನ್ ಅವರು ನಡೆಸ್ಕೊಡುವಂತಹ ಕೌನ್ ಬನೇಗಾ ಕರೋಡ್ಪತಿ ಅನ್ನುವಂತಹ ಕಾರ್ಯಕ್ರಮದಲ್ಲಿ ಈ ತೋಮರ್ ಅವರು ಭಾಗವಹಿಸಿ 50 ಲಕ್ಷ ರೂಪಾಯಿ ಬಹುಮಾನ ಕೂಡ ಗೆದ್ದು ರಾಷ್ಟ್ರವ್ಯಾಪಿ ದೊಡ್ಡ ಮಟ್ಟದಲ್ಲಿ ಹೆಸರು ಪಡೆದಂತಹ ಒಬ್ಬ ಸರ್ಕಾರಿ ಅಧಿಕಾರಿ ತಹಶೀಲ್ದಾರ್ ಈ ರೀತಿ ಲಂಚ ತಗೊಂಡು ಜೈಲು ಪಾಲಾಗಿರೋದು ಖಂಡಿತವಾಗ್ಲೂ ಕೂಡ ನಾಚಿಕೆಗೇಡಿನ ವಿಚಾರ. 50 ಲಕ್ಷ ಗೆದ್ರು ಅಂತ ಹೇಳಿದ್ರೆ ಸುಮ್ಮನೆ ಗೆಲ್ಲೋದಕ್ಕೆ ಸಾಧ್ಯ ಆಗಲ್ಲ. ಅವರ ಜ್ಞಾನ ಎಷ್ಟರ ಮಟ್ಟಿಗೆ ಇತ್ತು? 50 ಲಕ್ಷದವರೆಗೂ ಹೋಗ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಕೇಳುವಂತಹ ಪ್ರಶ್ನೆಗಳು ಯಾವೂ ಕೂಡ ಸುಲಭವಾಗಿರೋದಿಲ್ಲ. 10,000 ರೂಪಾಯಿ ಪ್ರಶ್ನೆ ಸುಲಭ ಆಗಿದ್ರೂ ಕೂಡ ಹಂತ ಹಂತವಾಗಿ ಹೋಗ್ತಾ ಪ್ರಶ್ನೆಗಳು ಕ್ಲಿಷ್ಟಕರವಾಗಿರುತ್ತೆ. ಅಂತಹ ಒಬ್ಬ ಬುದ್ಧಿವಂತ ಅಧಿಕಾರಿ ಲಂಚದಲ್ಲಿ ತಗಲಾಕೊಂಡು ಜೈಲು ಪಾಲಾಗಿದ್ದಾರೆ ಅಂತ ಹೇಳಿದ್ರೆ ನಾಚಿಕೆಗೇಡಿನ ವಿಚಾರ. ಯಾಕಂದರೆ ಆ ರಿಯಾಲಿಟಿ ಶೋಗೆ ಬರುವಂಥವರು ಸರ್ಕಾರಿ ಅಧಿಕಾರಿಗಳು, ಸಿನಿಮಾ ಆ್ಯಕ್ಟ್ರು, ಸಾಮಾನ್ಯ ಜನರು ಎಲ್ಲರೂ ಕೂಡ ಬಂದಿದ್ದಾರೆ.
ಒಂದಷ್ಟು ಜನ ಹಣ ಗೆದ್ದಿದ್ದಾರೆ, ಒಂದಷ್ಟು ಜನ ಗೆದ್ದಂಥ ಹಣವನ್ನು ಒಳ್ಳೊಳ್ಳೆ ಕಾರ್ಯಗಳಿಗೆ ಬಳಸ್ಕೊಂಡಿದ್ದಾರೆ. ಈಗ 50 ಲಕ್ಷ ಗೆದ್ದಂತಹ ತಹಶೀಲ್ದಾರ್ ತೋಮರ್ ಅವರು ಈ ರೀತಿ ಜೈಲು ಪಾಲಾಗಿರೋದು ನಿಜಕ್ಕೂ ಕೂಡ ವಿಪರ್ಯಾಸವೇ ಸರಿ.